ಹುಬ್ಬಳ್ಳಿಯಲ್ಲಿ ಹತ್ಯೆಯಾದ ವಿದ್ಯಾರ್ಥಿನಿ ನೇಹಾ ಅವರ ತಾಯಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಕಾಲೇಜ್ನವ್ರು ಹಂಗೆ ಡೊನೇಷನ್ ಅಷ್ಟು ಇಷ್ಟು ಡೊನೇಷನ್ ಕೇಳ್ತಾರೆ. ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ. ನಾವೇ ಜಗೀಶ್ ವಿದ್ಯಾರ್ಥಿನಿ ನೇಹಾ ಅವರ ತಾಯಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಮಾತಾಡೋದಕ್ಕೂ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದಾರೆ. ಪಾಪ ಆಘಾತ, ನೋವು ಇನ್ನೂ ಅವರಿಂದ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ತಂದೆ ನಿರಂಜನ್ ಹಿರೇಮಠ್ ಕೂಡ ನಿರಂತರವಾಗಿ ಘಟನೆ ನಡೆದ ಕ್ಷಣದಿಂದ ಕೂಡ ಅವರ ದುಃಖವನ್ನು ಹೊರಹಾಕ್ತಾ ಇದ್ದಾರೆ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ವಿಚಾರದಲ್ಲಿ ಪ್ರಕರಣ ದಾರಿ ತಪ್ಪಿಸೋ ಕೆಲಸ ಆಗ್ತಾ ಇದೆ. ರಾಜಕೀಯವಾಗಿ ಈ ವಿಚಾರವನ್ನು ನೋಡಬೇಡಿ, ಏನೇನೋ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ನಮ್ಮ ಮನೆತನಕ್ಕೆ, ಅದರ ಗೌರವಕ್ಕೆ ಧಕ್ಕೆ ತರಬೇಡಿ ಅನ್ನುವಂಥ ನೋವಿನ ಮಾತುಗಳನ್ನೆಲ್ಲ ಆಡಿದ್ರು. ಇದುವರೆಗೂ ಮೌನವಾಗಿದ್ದರು ಅವರ ತಾಯಿ. ಅದಕ್ಕೆ ಕಾರಣ ಅವ್ರಿಗಾಗ್ತಾ ಇರುವಂಥ ಸಂಕಟ, ನೋವು. ಯಾವುದೇ ಹೆತ್ತ ಕರುಳಿಗಾದರೂ ಕಾಲೇಜಿಗೆ ಹೋದ ಮಗಳು ಇದ್ದಕ್ಕಿದ್ದ ಹಾಗೆ ಶವವಾಗಿ ಮನೆ ಸೇರಿದ್ರೆ ಅದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಯಾರೊಬ್ಬರ ಮನೆಯಲ್ಲಾದರೂ ಇಂಥ ಘಟನೆ ನಡೆದಾಗ ಅದರ ನೋವು ಅರ್ಥ ಆಗುತ್ತೆ. ಇನ್ನು ಕುಟುಂಬಸ್ಥರ ಪರಿಸ್ಥಿತಿ ಹೇಗಾಗಿರಬೇಡ. ಹೀಗಾಗಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಷ್ಟೇ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರ ತಾಯಿ ಕೂಡ ಮಾತನಾಡ್ತಾ ಇದ್ರು. ಈಗಾಗಲೇ ರಾಜ್ಯದಲ್ಲಿ ಈ ಪ್ರಕರಣ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗೋಗಿದೆ. ಗೃಹ ಸಚಿವರು ನೀಡಿದಂಥ ಹೇಳಿಕೆ ಮತ್ತು ಕಾಂಗ್ರೆಸ್ ನಾಯಕರ ಹೇಳಿಕೆ, ಅದರಲ್ಲಿ ಪ್ರೀತಿ ಪ್ರೇಮದ ವಿಚಾರ, ಇದು ಲವ್ ಜಿಹಾದ್ ಅನ್ನುವಂಥದ್ದೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದರಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ABVP ಸಂಘಟನೆ, ಹಿಂದೂ ಪರ ಸಂಘಟನೆಗಳು, ಜೊತೆಗೆ BJPಯ ನಾಯಕರು ಕೂಡ ಕಾಂಗ್ರೆಸ್ ಗೃಹ ಸಚಿವರ ಈ ಹೇಳಿಕೆಗೆ ವ್ಯಾಪಕ ಖಂಡನೆಯನ್ನು ವ್ಯಕ್ತಪಡಿಸಿದರು. ಖುದ್ದು ನಿರಂಜನ್ ಹಿರೇಮಠ್ ಕೂಡ BJP ನಾಯಕರ ಬಳಿ ಅವರ ಅಳಲನ್ನು ತೋಡ್ಕೊಂಡಿದ್ದಾರೆ ಅಂತ. ಕಾಂಗ್ರೆಸ್ಸಿಗೆ ಬಂದು ನಾನು ಮಗಳನ್ನು ಕಳ್ಕೊಳ್ಳೋ ಹಾಗಾಯಿತು, ಕಾಂಗ್ರೆಸ್ ಪಕ್ಷದಲ್ಲಿ ನಾನೊಬ್ಬ ಕಾರ್ಪೊರೇಟರ್, ನಮಗೆ ರಕ್ಷಣೆ ಇಲ್ಲ, ಈ ರೀತಿಯಾದಂಥ ಕೃತ್ಯ ಆಗ್ತಾ ಇದೆ ಅಂದರೆ ಪರಿಸ್ಥಿತಿ ಯಾವ ರೀತಿ ಇದೆ, ಯಾವ ರೀತಿ ಕುಮ್ಮಕ್ಕು ನೀಡಲಾಗ್ತಾ ಇದೆ ಇಂಥ ಘಟನೆಗಳಿಗೆ ಅನ್ನೋದನ್ನು ಯೋಚನೆ ಮಾಡಿ ಅಂತ ಬಹಳ ನೋವಿನ ಮಾತುಗಳನ್ನಾಡಿದ್ದಾರೆ. ಎರಡೂ ಪಕ್ಷದ ನಾಯಕರು ಭೇಟಿ ಕೊಟ್ಟಿದ್ದಾರೆ. BJP ನಾಯಕರು ಮಹೇಶ್ ತೆಂಗಿನಕಾಯಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಭೇಟಿ ಕೊಟ್ಟಿದ್ರು. ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭೇಟಿ ಕೊಟ್ಟು ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಏನೇ ಆದರೂ ಕೂಡ ತನಿಖೆ ಸಾಗ್ತಾ ಇರುವಂಥ ಹಾದಿ ಇದೆಯಲ್ಲ, ಅದು ಸಮಾಧಾನಕರವಾಗಿಲ್ಲ ಅನ್ನುವಂಥದ್ದು ಕುಟುಂಬಸ್ಥರ ನೋವನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ. ತನಿಖೆಯ ಪ್ರಾಥಮಿಕ ಹಂತದಲ್ಲೇ ಗೃಹ ಸಚಿವರು ಕೊಟ್ಟಂಥ ಹೇಳಿಕೆ, DCM DK ಶಿವಕುಮಾರ್ ಮಾಡಿದಂತಹ ಸ್ಟೇಟ್ಮೆಂಟ್, ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದು ವೈಯಕ್ತಿಕ ಕಾರಣಗಳಿಂದಾಗಿ ಆಗಿದೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದು, ಇದೆಲ್ಲವೂ ಕೂಡ ಕುಟುಂಬದ ಸದಸ್ಯರನ್ನು ಕೆರಳೋ ಹಾಗೆ ಮಾಡಿದೆ. ಈಗಾಗಲೇ ಮಗಳನ್ನು ಕಳೆದುಕೊಂಡು ನೋವಲ್ಲಿರುವಂಥ ಕುಟುಂಬಕ್ಕೆ ಈ ರೀತಿಯಾದಂಥ ಹೇಳಿಕೆಗಳು ಮತ್ತೆ ಕುಟುಂಬದ ಗೌರವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಒಟ್ಟಾರೆ ಘಟನೆಯಲ್ಲಿ ನೇಹಾ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಪ್ರಕರಣದಲ್ಲಿ ಆರೋಪಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು. ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುತ್ತೀವಿ, ಈ ಘಟನೆಯನ್ನು ಖಂಡಿಸ್ತೀವಿ ಅನ್ನುವಂಥ ಹೇಳಿಕೆಗಳಿಗೆ ಅಷ್ಟೇ ಇದು ಸೀಮಿತ ಆಗಬಾರ್ದು. ಈ ಹಂತದಲ್ಲೇ 100ಕ್ಕೆ 100ರಷ್ಟು ಪ್ರಕರಣದ ಹಾದಿ ತಪ್ಪಿಸೋ ಕೆಲಸ ಆಗ್ತಾ ಇದೆ. ಯಾರೊಬ್ಬರ ಮೇಲೂ ಕೂಡ ನಾನು ನೇರವಾಗಿ ಆರೋಪ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸ್ಥಳೀಯ ಶಾಸಕರಿಂದ ಹಿಡಿದು ಗೃಹ ಮಂತ್ರಿಗಳಿರಬಹುದು, ಮುಖ್ಯಮಂತ್ರಿಗಳಿರಬಹುದು, ಅಥವಾ ಪೊಲೀಸ್ ಇಲಾಖೆ ಇರಬಹುದು, ನಾನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ. ಆದರೆ ತಪ್ಪು ಮಾಹಿತಿಗಳನ್ನು ನೀಡಿ ಪ್ರಕರಣದ ತನಿಖೆಯ ಹಾದಿಯನ್ನು ತಪ್ಪಿಸೋ ಕೆಲಸ ಆಗ್ತಾ ಇದೆ. ದಯವಿಟ್ಟು ಅದಕ್ಕೆ ಆಸ್ಪದ ಮಾಡಿಕೊಡಬೇಡಿ, ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಮಗಳನ್ನು ಕಳೆದುಕೊಂಡಿರುವಂತಹ ಕುಟುಂಬ ಕೇಳ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಾರ್ಪೊರೇಟರ್ ಆಗಿರುವಂಥ ನಿರಂಜನ್ ಹಿರೇಮಠ್ ಮಾಧ್ಯಮಗಳ ಜೊತೆ ಮಾತಾಡಿದಂಥ ಸಾಕಷ್ಟು ಸಂದರ್ಭಗಳಲ್ಲಿ ಆ ಬಗ್ಗೆಯೇ ಹೇಳಿದ್ದಾರೆ. ಮಗು ಮಾಡಂಗಿಲ್ಲ, ಅದಕ್ಕೆ ಏನೋ ಕಾಡಿಸ್ತೀನಿ. ನಾವು ಕ್ಲಾಸ್ಮೇಟ್ ಅವರು ಹಿಂಗೆ ಮಾಡ್ತಾ ಮಮ್ಮಿ ನನಗೆ ಹಿಂಗೆ ಬೆನ್ನು ಬಿದ್ದಾನ ಅಂತ ಅಂದಿದ್ಲು. ಆಯ್ತು ಬಿಡವಾ, ನೀನೇ ಸರ್ಕೊಂಡ್ಬಿಡು, ತಲೆ ಕೆಸ್ಕೊಬಿಡ, ಹುಡುಗರು ಹಂಗೆ ಕಾಡಿಸ್ತಿರ್ತಾರ, ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ. ಆಕೆ ಅಷ್ಟು ಬೋರ್ಡಾಗೆ ಇದ್ದು ಅಷ್ಟು ಉತ್ತರನ ಕೊಡ್ತಿದ್ಲು ಆಕಿ ಅಷ್ಟೇ. ಆಕಿ ಅಂಥ ಹುಡುಗಿಯಲ್ಲ. ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೇನ್ರಿ ಈಗಿನ? ನಾ ಕ್ಷಮೆ ತೊಗೊಂಡು ಏನು ಮಾಡಲಿ ನಾನು ಅವ್ರು ಬಟ್ ಆಕಿ ಹಂಗೆ ಕಾಡಿಸಿದ್ರು ಅಂತ ನನಗೆ ನನ್ನ ಮಗಳು ಹೇಳಿದ್ಲು. ಮತ್ತು ಈಗ ಕಾಲೇಜ್ ಹೋಗೋ ಹುಡುಗಿಯರ ಅಂದಿಂದ ಇರೋದು ಅದು. ನೀನು ಆಕಿ ಅಂತಿದ್ಲು, ನೀ ಏನು ಹೇಳ್ಬೇಡ ಮಮ್ಮಿನೂ ಹೇಳಿದ್ದು, ಮತ್ತು ಆಕಿ ಹಿಂಗೆ ಕೇಳಾಕತ್ತಾರ ನನಗಂತ ಹೇಳಿದ್ಲು.
ನಾವು ಧೈರ್ಯದಿಂದ ಇರು. ಮದ್ವಿ ಪದ್ವಿ ನನಗೆ ಗೊತ್ತಿಲ್ಲ. ಅಲ್ಲ ಕಂಪ್ಲೇಂಟ್ ಕೊಟ್ಟಿರಲ್ಲ, ಅಲ್ಲಿ ಮಗಳು ಅಂತಿದ್ಲು. ಅಂಶಗಳಿದಾವಲ್ಲ ಅದ್ರ ಬಗ್ಗೆ ಕೇಳ್ತಾ ನನಗೆ ಏನು ಗೊತ್ತಿಲ್ಲ ಸರ್. ಈಗ ಕೆಲವೊಂದು ಫೋಟೋಗಳನ್ನೆಲ್ಲ ವೈರಲ್ ಮಾಡ್ತಾ ಇದ್ದಾರೆ, ಅಂದ್ರೆ ತೇಜೋವಧೆ ಮಾಡುವಂತ. ಇದು ನೇಹಾ ಅವರ ತಾಯಿ ಇವತ್ತು ಪ್ರತಿಕ್ರಿಯಿಸಿದ್ದು. ನನ್ನ ಮಗಳು ನನ್ನ ಬಳಿ ಹೇಳ್ಕೊಂಡಿದ್ಲು ಈ ಮುಂಚೆ, ಅಂದರೆ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿ ಹೀಗೆ ನನ್ನ ಹಿಂದೆ ಬಿದ್ದಿದ್ದಾನೆ ಅಂತ ನನ್ನ ಹತ್ರ ಹೇಳ್ಕೊಂಡಿದ್ದು ನಿಜ. ಆಗ ನಾನು ಹೇಳಿದ್ದೆ, ಬೋಲ್ಡ್ ಆಗಿರಬೇಕು, ಕಾಲೇಜಿಗೆ ಹೋಗಿ ಬರುವಾಗ ಇಂಥ ಸಣ್ಣ ಪುಟ್ಟದೆಲ್ಲ ಇರುತ್ತೆ, ಅದನ್ನೆಲ್ಲ ಎದುರಿಸಿ ವಿದ್ಯಾಭ್ಯಾಸ ಮುಂದುವರಿಸಬೇಕು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ನಾನೇ ಬುದ್ಧಿವಾದ ಹೇಳಿದ್ದೆ. ಆ ಸಂದರ್ಭದಲ್ಲೂ ಕೂಡ ಬಹಳ ಬೋಲ್ಡಾಗೇ ಇದ್ದಂಥ ಹೆಣ್ಣುಮಗಳು, ದಿಟ್ಟವಾದಂಥ ಹುಡುಗಿ ನೇಹಾ ಆ ರೀತಿಯಾದಂಥ ಹೆಣ್ಣುಮಗಳಲ್ಲ. ಆದರೆ ಇಷ್ಟೆಲ್ಲ ನಡೆದು ಹೋಗಿದೆ ಅನ್ನುವಂಥ ಬೇಸರವನ್ನು ಅವರ ತಾಯಿ ವ್ಯಕ್ತಪಡಿಸ್ತಾ ಇದ್ರು. ಕ್ಷಮೆ ಕೇಳ್ತಾ ಇದ್ದಾರೆ. ಇನ್ನು ಫಯಾಜ್ನ ತಂದೆ ತಾಯಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ಬಹಳ ನೋವಿನಲ್ಲಿದ್ದಾರೆ. ಏನು ಹೇಳ್ತೀರಿ ಅಂತ ಕೇಳಿದ್ದಕ್ಕೆ, ಕ್ಷಮೆಯಾಚನೆಯಿಂದ ಹೋದ ಜೀವ ವಾಪಸ್ ಬರುತ್ತಾ? ಕ್ಷಮೆ ಕೇಳಿದ್ದಾರೆ ಸರಿ, ಆದರೆ ನನ್ನ ಮಗಳನ್ನ ಈಗ ವಾಪಸ್ ತಂದು ಕೊಡೋದಕ್ಕಾಗತ್ತಾ ಅಂತ ಬಹಳ ನೋವಿನ ಮಾತುಗಳನ್ನು ಆಡಿದ್ದಾರೆ ನೇಹಾ ಅವರ ತಾಯಿ ಗೀತಾ. ಅಂದರೆ ಇದಕ್ಕೆ ಮುಂಚೆ ಒಂದು ಕ್ಲೂ ಇತ್ತ ಕುಟುಂಬದವ್ರಿಗೆ ಅಂತ, ಅಂದರೆ ಸಹಜವಾಗಿ ಹೇಳ್ಕೊಂಡಿರೋದು, ಹೆಣ್ಮಕ್ಳು ಹೊರಗಡೆ ಹೋಗಿ ಬರುವಾಗ ಕಾಲೇಜ್ಗಳಿಗೋ ಟ್ಯೂಷನ್ಗಳಿಗೋ ಅಥವಾ ಹೊರಗೆ ಓಡಾಡುವಾಗ ಅಂಥದ್ದೇನಾದರೂ ಆದರೆ ತಂದೆ ಬಳಿನೋ ತಾಯಿ ಬಳಿನೋ ಅಥವಾ ಅಣ್ಣ ತಮ್ಮಂದಿರ ಬಳಿನೋ ಹೇಳ್ಕೊಂಡಿರ್ತಾರೆ. ಆ ರೀತಿ ನನ್ನ ಮಗಳು ಇದಕ್ಕೆ ಮುಂಚೆ ಒಂದು ಬಾರಿ ನನ್ನ ಹತ್ರ ಹೇಳಿದ್ದಿದ್ದ ಹೌದು, ಈ ರೀತಿ ಒಬ್ಬ ಹುಡುಗ ನನ್ನ ಬೆನ್ನು ಬೆದ್ದಿದ್ದಾನೆ ಕಾಲೇಜಿನಲ್ಲಿ ಅಂತ. ಅದನ್ನೆಲ್ಲ ನಿರ್ಲಕ್ಷಿಸಬೇಕು, ಓದೋ ಕಡೆ ಗಮನ ಹರಿಸಬೇಕು, ಇದಕ್ಕೆಲ್ಲ ಹೆದರಬಾರ್ದು, ಬೋಲ್ಡ್ ಆಗಿರಬೇಕು, ವಿದ್ಯಾಭ್ಯಾಸ ಮುಖ್ಯ, ಕಾಲೇಜಿಗೆ ಹೋಗಿ ಬರೋದ್ರ ಕಡೆ ಮಾತ್ರ ಗಮನ ಹರಿಸಬೇಕು ಅಂತ ನಾನು ಕೂಡ ಹೇಳಿದ್ದೆ. ಹಾಗೆ ಮುಂದುವರಿತಾ ಇದ್ಲು ಹೆಣ್ಣುಮಗಳು. ವಿದ್ಯಾಭ್ಯಾಸದಲ್ಲೂ ಕೂಡ ಬಹಳ ಉತ್ತಮವಾಗಿದ್ಲು ನೇಹಾ, ಅಷ್ಟೇ ನನಗೆ ತಿಳಿದಿರೋದು. ಅದು ಬಿಟ್ಟರೆ ಈ ರೀತಿಯಾದ ಭೀಕರ ಘಟನೆ ಆಗುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಬರಸಿಡಿಲ್ಬಾರ್ದು ಹಾಗಾಗಿದೆ, ದೊಡ್ಡ ಆಘಾತ ಆಗಿದೆ ಕುಟುಂಬಕ್ಕೆ. ಈಗ ಈ ನಷ್ಟವನ್ನು ಯಾರು ಏನೇ ಹೇಳಿದರು, ಈಗ ಯಾರೇ ನಾಯಕರು ಬಂದು ಸಂತಾಪ ಸೂಚಿಸಿದ್ರು ಅಥವಾ ಸಾಂತ್ವನದ ನುಡಿಗಳನ್ನು ಹೇಳಿದರು ಅಥವಾ ಈ ತಪ್ಪಿಗೆ ಕ್ಷಮೆಯಾಚನೆ ಮಾಡಿದರು, ಈಗ ಈ ಆರೋಪಿಗೆ ಕಠಿಣ ಶಿಕ್ಷೆ ಆದರೂ ಕೂಡ ಆಗಿರೋ ನಷ್ಟ ಭರಿಸೋದಕ್ಕಾಗತ್ತಾ? ಹೋಗಿರೋ ಜೀವ ವಾಪಸ್ ತರೋದಕ್ಕಾಗತ್ತಾ? ಇದು ತಾಯಿಯ ಮಾತುಗಳು. ಅವ್ರು ಹೇಳ್ತಾ ಇರೋದ್ರಲ್ಲೂ ಸತ್ಯ ಇದೆ. ಈಗ ಕಾನೂನು ರೀತಿಯಾದ ಏನೇ ಕ್ರಮಗಳನ್ನು ಕೈಗೊಳ್ಳಬಹುದು ಅಥವಾ ಕಠಿಣ ಶಿಕ್ಷೆ ಕೊಡಬೇಕು, ಆರೋಪಿಯನ್ನು ಎನ್ಕೌಂಟರ್ ಮಾಡಬೇಕು ಅನ್ನೋ ಕೂಗುಗಳು ಕೂಡ ಕೇಳಿ ಬಂದವು. ಅದೇನೇ ಆದರೂ ಈಗ ಆ ಹೆತ್ತ ಕರುಳು ಕೇಳ್ತಾ ಇರೋದು, ಹೋದ ನನ್ನ ಮಗಳ ಜೀವ ವಾಪಸ್ ಬರುತ್ತಾ? ನನ್ನ ಮಗಳು ಮರಳಿ ನನಗೆ ಸಿಗ್ತಾಳ? ಸಾಧ್ಯ ಇಲ್ವಲ್ಲ. ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದ ಹಾಗೆ ಈಗ ನಮ್ಮ ಮನೆಯಲ್ಲಾಗಿದೆ, ಮುಂದೆ ಇನ್ನೊಬ್ಬರ ಮನೆಯಲ್ಲಾಗುತ್ತೆ. ಈ ಹಿಂದೆಯೂ ಕೂಡ ಇಂಥ ಘಟನೆಗಳಾಗಿದೆ. ಈ ಪ್ರಕರಣದಲ್ಲಿ ಕಠಿಣ ಶಿಕ್ಷೆಯಾಗಬೇಕು ಅಥವಾ ಕ್ಷಮೆ ಯಾಚನೆ ಅಂತ ಬಂದ ತಕ್ಷಣ ಈಗ ಆಗಿರುವಂಥ ಘಟನೆಗಳು, ಈಗಾದಂಥ ಘಟನೆ ಯಾವುದೂ ಕೂಡ ಅದರಿಂದ ಸರಿ ಹೋಗೋದಿಲ್ಲ. ಆಗಿರುವಂಥ ನಷ್ಟ, ಹೋಗಿರುವಂಥ ಜೀವ ಎಂದಿಗೂ ಕೂಡ ವಾಪಸ್ ಬರೋದಿಲ್ಲ. ಹಾಗಾಗಿ ಇಂಥ ಘಟನೆಗಳು ನಡೆಯದ ಹಾಗೆ ಅದಕ್ಕೆ ಕಡಿವಾಣ ಹಾಕಬೇಕು. ಆ ನಿಟ್ಟಿನಲ್ಲಿ ಕ್ರಮಗಳಾಗಬೇಕಾಗಿರೋದು. ಒಂದು ಭಯ ಹುಟ್ಟಬೇಕು ಸಮಾಜದಲ್ಲಿ. ಈ ರೀತಿ ನಡ್ಕೊಳ್ಳೋ ಅಂಥವ್ರಿಗೆ, ಇಂಥ ಹೇಯ ಕೃತ್ಯ ಎಸಗುವಂಥವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟರೆ ಆಗ ಒಂದು ಭಯ ಹುಟ್ಟುತ್ತೆ ಸಮಾಜದಲ್ಲಿ, ಇಂಥ ತಪ್ಪುಗಳನ್ನು ಮಾಡಬಾರ್ದಪ್ಪ ಅಂತ. ಆಗ ಹೆಣ್ಣು ಮಕ್ಕಳಿಗೊಂದು ಸುರಕ್ಷತೆ ಇರುತ್ತೆ. ಹೆಣ್ಮಕ್ಳು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ, ವಿದ್ಯಾಭ್ಯಾಸದಿಂದ ಹಿಡಿದು ಯಾವುದೇ ಸ್ತರಗಳಲ್ಲಿ ತಗೊಂಡ್ರೂ ಕೂಡ. ಆದರೆ ಇಂಥ ಭಯದ ವಾತಾವರಣ ನಿರ್ಮಾಣ ಆಗಿಬಿಟ್ರೆ, ಯಾಕಂದರೆ ಕಾಲೇಜ್ ಕ್ಯಾಂಪಸ್ ಒಳಗೆ ನಡೆದಿರುವಂಥ ಘಟನೆ ಇದು, ಇದೆಲ್ಲವೂ ಕೂಡ ಬಹಳ ಆತಂಕಕಾರಿಯಾಗಿದೆ. ಏನೇ ತನಿಖೆ ಆಗಬಹುದು, ಪ್ರಕರಣದಲ್ಲಿ ಅಂತಿಮವಾಗಿ ಆರೋಪಿಗೆ ಶಿಕ್ಷೆಯಾಗುವ ತೀರ್ಪು ಪ್ರಕಟ ಆಗಬಹುದು. ಆದರೆ ಹೋದ ನನ್ನ ಮಗಳ ಜೀವ ವಾಪಸ್ ಬರೋದಿಲ್ಲ ಅಂತ ಹೇಳಿ ಘಟನೆ ಕುರಿತು ನೇಹಾ ಅವರ ತಾಯಿ ಪ್ರತಿಕ್ರಿಯಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.